ಹಾಯ್ ಹಲೋ ನಮಸ್ತೆ. ಬೆಳಗ್ಗೆ ಹಬ್ಬದ ದಿನ ಅಂದರೆ ಭಾನುವಾರ ಯುಗಾದಿ ಹಬ್ಬದ ದಿನ ಬೆಳಗ್ಗೆ ಫಸ್ಟ್ ಎದ್ದಿದ ತಕ್ಷಣ ಹಲ್ಲುಜ್ಜಿ ಮುಖ ತೊಳೆದು ಆಮೇಲೆ ಯಾವಾಗಲೂ ಅಷ್ಟೇ. ಆಮೇಲೆ ಮಿಕ್ಕಿದ ಕೆಲಸ ಮಾಡೋದು. ಫಸ್ಟು ನಾನು ಎದ್ದು ದೇವ್ರ ಮುಖ ನೋಡಿ ಆಮೇಲೆ ಹೋಗಿ ಹಲ್ಲುಜ್ಜಿ ಮುಖ ತೊಳೆದು ಅಲ್ಲಿಂದ ಹೋಗಿ ಅಡುಗೆ ಮನೆಯಲ್ಲೆಲ್ಲ ಕ್ಲೀನ್ ಮಾಡಿದೆ. ಸೊ ಯುಗಾದಿ ಹಬ್ಬ ಆಗಿರೋದ್ರಿಂದ ಬೇಗ ಬೇಗ ಕೆಲಸ ಆಗಬೇಕು ಅಂತ ಆಲ್ರೆಡಿ 3 ದಿನದಿಂದ ಬೇಗನೆ ಎದ್ದೇಳ್ತಾ ಇದ್ದೀನಿ ನಾನು 4 ಗಂಟೆ 4:15ಗೆಲ್ಲ. ಸೊ ಇವತ್ತು ಕೂಡ ಭಾನುವಾರ ಕೂಡ ಬೇಗ 4:15ಗೆಲ್ಲ ಎದ್ದು ಕೈ ಮುಖ ತೊಳ್ಕೊಂಡು ಹೋಗಿ ಅಡುಗೆ ಮನೇಲಿ ಇದ್ದಿದ್ದ ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ಉಜ್ಜಿ ಆಮೇಲೆ ಮನೆ ಕಸ ಗುಡಿಸಿ ಒರೆಸಿ ದೇವ್ರ ದೀಪಕ್ಕೆಲ್ಲನೂ ರೆಡಿ ಆಗುತ್ತೆ. ಹಾಗೆ ಹಠಾತ್ ಹಂಗೇ ಹೋಟೆಲ್ಗೆ ಕೂಡ ರೆಡಿ ಆಗುತ್ತೆ. ನನ್ನ ಮಾವಿನ ಎಲೆ ಬೇಕಾಗಿತ್ತು. ಆ ಮಾವಿನ ಎಲೆ ಕೂಡ ಹೋಗಿ ಕಿತ್ಕೊಂಬಂದು ತೋರಣ ಎಲ್ಲ ರೆಡಿ ಮಾಡಿಸ್ಕೊಂಡು ಒಂದೊಂದೇ ರೆಡಿ ಆಗ್ತಾಯಿತ್ತು. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ. ಇನ್ನೊಂದೇನಪ್ಪ ಅಂದರೆ ಯಾಕೋ ತುಂಬ ವ್ಯೂಸ್ ಕಡಿಮೆ ಆಗಿರೋದ್ರಿಂದ ಚಾನಲ್ನ ಡಿಲೀಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಪ್ಲೀಸ್ ಪ್ರತಿಯೊಬ್ಬರು ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ತುಂಬಾ ಕಷ್ಟಪಟ್ಟು ವೀಡಿಯೋಸ್ ಮಾಡ್ತಾಯಿದ್ದೀನಿ. ಸೊ ಪ್ರತಿಯೊಂದು ಕೆಲಸ ಮಾಡಿಕೊಂಡು ವೀಡಿಯೋಸ್ ಮಾಡಿಕೊಂಡು ಹಾಗೆ ಹೋಟೆಲ್ ಕೆಲಸ, ಮನೆ ಕೆಲಸ, ಆಚೆ ಕೆಲಸ ಎಲ್ಲನೂ ನಾನು ಮಾಡಬೇಕು ಅಂದಾಗ ನನಗೂ ಕೂಡ ತುಂಬಾ ಕಷ್ಟ ಆಗ್ತಾ ಇರುತ್ತೆ. ಸೊ ಪ್ಲೀಸ್ ಪ್ರತಿಯೊಬ್ಬರು ವೀಡಿಯೋಸ್ನ ನೋಡಿ. ಅಕಸ್ಮಾತ್ ಈ ತಿಂಗಳಲ್ಲಿ ಏನಾದರೂ ನನಗೆ ವ್ಯೂಸ್ ಬಂದಿಲ್ಲ ಅಂದರೆ ಮತ್ತು ನನ್ನ ಚಾನಲ್ ಡಿಲೀಟ್ ಆಗೋ ಚಾನ್ಸಸ್ ಇದೆ. ಯಾಕಂದರೆ 2 ವರ್ಷ ಕಂಪ್ಲೀಟ್ ಆಗ್ತಾ ಬರ್ತಾ ಇರೋದ್ರಿಂದ ನನಗೆ ಸಬ್ಸ್ಕ್ರೈಬರ್ಸ್ ಕೂಡ ಫೇಕ್ ಅಂತಲೇ ಅನಿಸುತ್ತೆ. ಯಾಕೆ ನಾನು ಲೈವ್ ಮಾಡಿ ಕಷ್ಟಪಟ್ಟು ಲೈವ್ ಮಾಡಿ ಸಬ್ಸ್ಕ್ರೈಬರ್ಸ್ನ ತರಿಸ್ಕೊಂಡಿದ್ದೀನಿ, ಮೋನೋ ಕೂಡ ಆನ್ ಮಾಡಿಸ್ಕೊಂಡಿದ್ದೀನಿ. ಬಟ್ ಯಾವುದೇ ವೀಡಿಯೋಗೂ ಹೇಳ್ಕೊಳ್ಳೋಷ್ಟು ಅಂಥದ್ದೇನು ವ್ಯೂ ಬರದೇ ಇರೋ ಕಾರಣ ನನ್ನ ಚಾನಲ್ ಕೂಡ ಡಿಲೀಟ್ ಆಗೋ ಚಾನ್ಸಸ್ ಇರುತ್ತೆ. ದಯವಿಟ್ಟು ನನಗೆ ಹೆಲ್ಪ್ ಮಾಡಿ ನಾನು ಹಾಕಿರೋ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಕೈ ಮುಗಿದು ಬೇಡ್ಕೋತಾ ಇದ್ದೀನಿ, ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ನಿಮ್ಮ ಹತ್ರ ಬೇಡ್ಕೋತಾ ಇದ್ದೀನಿ. ದಯವಿಟ್ಟು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಇಲ್ಲಿ ಬಂದು ದೇವ್ರಿಗೆ ಎಲ್ಲ ಹೂವು ಎಲ್ಲ ಇಕ್ಕಿ ಅರ್ಶಿನ ಕುಂಕುಮ ಎಲ್ಲ ನಾನು ಆಲ್ರೆಡಿ ಏನು ದೇವ್ರ ಫೋಟೋಸ್ ಒರೆಸಿಲ್ಲ, ಮೊನ್ನೆ ಒರೆಸಿದ್ದೇ ಇತ್ತು. ಸೊ ಹಾಗಾಗಿ ದೇವ್ರ ಫೋಟೋಗೆಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟು ಈ ಥರ ಇತ್ತು ನಮ್ಮ ಮನೆ. ನಿನ್ನೆ ದೇವ್ರ ಫೋಟೋಸ್ ಅಂತೆಲ್ಲ ಜಗ ಅಂತ ಇತ್ತು. ಸೊ ಪೂಜೆ ಆಗಿತ್ತು. ಪೂಜೆ ಆದಮೇಲೆ ನಾನು ಹಾಗೆ ವಡೆಗೆ ನೆನೆಸಿಟ್ಟಿದ್ದೆ. ವಡೆಗೆ ಮತ್ತು ಹೆಸರು ಬೇಳೆ ನೆನೆಸಿಟ್ಬಿಟ್ಟು ಹೋಟ್ಲ್ ಹತ್ರ ಹೋಗೋಣ ಅಂತ ಹೇಳಿ ಹೋದೆ. ಆಮೇಲೆ ಒಂದು 10-11 ಗಂಟೆಗೆ ಬಂದು ಬೇವು ಬೆಲ್ಲ ರೆಡಿ ಮಾಡಿ
11 ಗಂಟೆಗೆ ಕರೆಕ್ಟಾಗಿ ಬಂದು ಬೇವು ಬೆಲ್ಲ ಮಾಡಿ ದೇವ್ರ ಹತ್ರ ಇಟ್ಬಿಟ್ಟು ಪ್ರಸಾದಕ್ಕೆ ಅಂತ ಆಮೇಲೆ ಸ್ವಲ್ಪ ತೆಗೆದು ಫಸ್ಟು ಮಗಳಿಗೆ ಕೊಟ್ಟೆ. ಸೊ ಅವಳ ಜೀವನದಲ್ಲಿ ಎಲ್ಲನೂ ಸಿಹಿ ಆಗಿರಲಿ ಅಂತೇಳಿ ಬೇವು ಬೆಲ್ಲ ಎರಡೂ ಸೇರಿಸಿ ಕೊಟ್ಟೆ. ಅವಳು ಫಸ್ಟ್ ಬಾಯಿಗೆ ಹಾಕೊಂಬಿಟ್ಲು, ಆಮೇಲೆ ಅವಳ ಮುಖ ನೋಡಬೇಕಾಗಿತ್ತು. ಆದ್ರೂ ಬಿಟ್ಟಿಲ್ಲ ನಾನು, ಇಲ್ಲ ನೀನು ತಿನ್ನಲೇಬೇಕು ಅಂತ. ಆಮೇಲೆ ನಾನು ಹಾಕ್ಕೊಂಡು ಅಮ್ಮಗೆ ಸ್ವಲ್ಪ ಕೊಟ್ಬಿಟ್ಟು ಅವರು ಒಬ್ಬ ಆಂಟಿ ಬಂದಿದ್ರು, ಅವ್ರಿಗೂ ಕೊಡೋಕ್ಕೆ ಹೇಳಿದೆ. ಸೊ 11 ಗಂಟೆ ಆಗೋಗಿತ್ತು, 12 ಗಂಟೆ ಆಗಿದೆ. ಇವಾಗ ಪ್ರಸಾದಕ್ಕೆ ಇಕ್ತಾ ಇದ್ದಾರೆ ಅಂತ ಇದ್ರು. ಪರವಾಗಿಲ್ಲ, ನಾನು ಹೋಟೆಲ್ ಹತ್ರ ಹೋಗಿದ್ನಲ್ಲ, ಬೆಲ್ಲ ಇರಲಿಲ್ಲ, ಬೆಲ್ಲ ತರಿಸಿ ಇವಾಗ ಮಾಡಿದ್ದು ಅಂತ ಹೇಳಿಬಿಟ್ಟು ಬೆಲ್ಲ ಎಲ್ಲ ಕೊಟ್ಬಿಟ್ಟು ಮತ್ತು ನಾನು ಹೋಗಿ ರಸಕ್ಕೆ ಫಸ್ಟ್ ರೆಡಿ ಮಾಡ್ಕೊಂಬಿಟ್ಟೆ. ಒಬ್ಬಟ್ಟು ರಸಕ್ಕೆ ಅಕ್ಕ ಸ್ವಲ್ಪ ಬೇಳೆ ಬೇಯಿಸಿ ಕೊಟ್ಟಿದ್ದರು. ಆ ಬೇಳೆಗೇ ಇದು ಟಮಾಟ, ಈರುಳ್ಳಿ, ಜೀರಿಗೆ, ಮೆಂತ್ಯ, ಧನಿಯಾ, ಮೆಣಸು, ಬ್ಯಾಡಗೆ ಮೆಣಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ ಎಲ್ಲನೂ ಹುರಿದುಬಿಟ್ಟು ಮಿಕ್ಸಿಗೆ ಹಾಕಿ ಸಾಂಬಾರಿಗೆ ಇಟ್ಟು ರೆಡಿ ಮಾಡಿ ಇಟ್ಬಿಟ್ಟೆ. ಇದೇ ಬೇಳೆ ಸ್ವಲ್ಪ ಹಾಕಿ ಮಿಕ್ಸಿಗೆ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಬೇಳೆ ಬೇಯಿಸಿ ಒಬ್ಬಟ್ಟಿಗೆ ಅಂತ ಸ್ವಲ್ಪ ಬೇಳೆ ಬೇಯಿಸ್ಕೊಂಡೆ ನಾನು. ಆವಾಗ ಆ ಒಬ್ಬಟ್ಟು ನೀರನ್ನು ಹಾಕಿ ಮತ್ತೆ ಇದು ಮಾಡಿದೆ. ಯಾಕೆ ಅಂದರೆ ಆ ಒಬ್ಬಟ್ಟಿಗೆ ಇದು ಹಾಕಿದ್ರೇ ಸ್ವಲ್ಪ ಟೇಸ್ಟು, ನೀರು ಹಾಕಿದ್ರೆ ಇಲ್ಲಾಂದರೆ ಇರೋದಿಲ್ಲ. ಸ್ವಲ್ಪ ಬೆಲ್ಲನೂ ಹಾಕಿಬಿಟ್ಟು ಮಾಡಿದೆ, ತುಂಬಾ ಚೆನ್ನಾಗಿ ಬಂದಿತ್ತು. ಪ್ಲೀಸ್ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ನಾನು ಕೈ ಮುಗಿದು ಬೇಡ್ಕೋತಾ ಇದ್ದೀನಿ, ಪ್ಲೀಸ್ 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 ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಸೊ ಹೋಟ್ಲ್ ಹತ್ರ ಹೋಗಿ ಹೋಟ್ಲೆಲ್ಲ ತಳ್ಳಿಬಿಟ್ಟು ಮತ್ತೆ ಬಂದು ವಡೆಗೆ ರೆಡಿ ಮಾಡಿಕೊಂಡೆ. ನಾನು ವಡೆಗೆ ರೆಡಿ ಮಾಡಿದೆ, ಅನ್ನ ಮಾಡಿದೆ, ರಸ ಎಲ್ಲ ಬೇಯಿಸಿ ಒಗ್ಗರಣೆ ಹಾಕಿ ಒಂದು ಸೈಡಿಗೆ ಇಟ್ಟುಬಿಟ್ಟೆ. ಒಬ್ಬಟ್ಟಿಗೆ ಹಸಿಟ್ಟೆಲ್ಲ ಕಲಸಿ ಎತ್ತಿಟ್ಟೆ, ಹೂರ್ಣ ಮಾಡಿಕೊಂಡೆ, ಎಲ್ಲನೂ ಮಾಡಿ ಇಟ್ಬಿಟ್ಟು ಹೊಟ್ಟೆ ಹಸಿ ಅಂತಾಯಿದ್ರು. ಸರಿ ಹೊಟ್ಟೆ ಹಸಿತಾ ಇದೆಯಲ್ಲ ಫಸ್ಟ್ ಅವ್ರಿಗೆ ಊಟ ಹಾಕ್ಬಿಡೋಣ ಅಂತ ಹೇಳಿಬಿಟ್ಟು ವಡೆಗೆ ಮಾಮೂಲಿಯಾಗಿ ಬೇಳೆ ರುಬ್ಬಿಕೊಂಡು ಅದರೊಳಗಡೆ ಸ್ವಲ್ಪ ಶುಂಠಿ, ಒಣಮೆಣ್ಸಿನ್ಕಾಯಿ ಹಾಕಿ ರುಬ್ಬಿಬಿಟ್ಟು ಕೊತ್ತಂಬರಿ, ಪುದೀನ ಎಲ್ಲ ಕಟ್ ಮಾಡಿ ಹಾಕಿ ಈರುಳ್ಳಿ ಹಾಕಿಬಿಟ್ಟು ಉಪ್ಪು ಹಾಕಿ ಸ್ವಲ್ಪ ಸೋಡಾ ಹಾಕ್ಬಿಟ್ಟು ಕಲಿಸ್ಬಿಟ್ಟು ವಡೆ ಹಾಕ್ತಾಯಿದ್ದೆ. ವಡೆ ಬೇಯೋಷ್ಟು ಹಾಗಾಗಿ ಇದಕ್ಕೆಲ್ಲ ಒಗ್ಗರಣೆ ಹಾಕೊಂಬಿಡೋಣ ಹೆಸರುಬೇಳೆಗೆ ಎಲ್ಲ ಅಂತ ಎಲ್ಲನೂ ಫಸ್ಟ್ ರೆಡಿ ಮಾಡಿಬಿಟ್ಟು ಆಮೇಲೆ ಒಬ್ಬಟ್ಟೆಲ್ಲ ಮಾಡಿ ಅಡುಗೆ ಮನೆ ಕ್ಲೀನ್ ಮಾಡಬೇಕಾಗಿದ್ದು. ಸೊ ಅಲ್ಲೆಲ್ಲ ಇಟ್ಟಿದೆ, ಎಲ್ಲ ಒಂದೊಂದೇ ಕ್ಲೀನ್ ಆಗ್ತಾಯಿತ್ತು. ಅವ್ರಿಗೆ ಹೊಟ್ಟೆ ಬೆಳಗ್ಗೆ ನಾಷ್ಟ ಏನಿರಲಿಲ್ಲ, 2 ಇಡ್ಲಿ ತಿಂದಿದ್ರು. ಸೊ ಅದಕ್ಕಾಗಿ ಅವ್ರಿಗೆ ಫಸ್ಟು ನಾನು ಅನ್ನ, ರಸ, ಒಬ್ಬಟ್ಟು ರಸ ತಿನ್ನೋದಿಲ್ಲ ನಾರ್ಮಲಾಗಿ, ಯಾಕಂದರೆ ಅವ್ರಿಗೆ ಆಗೋದಿಲ್ಲ ಒಬ್ಬಟ್ಟು ರಸ. ಸೊ ನಾನೇನು ಮಾಡಿದೆ, ಅವ್ರಿಗೆ ಗ್ಯಾಸ್ಟ್ರಿಕ್ ಜಾಸ್ತಿ ಇರೋದನ್ನು ಒಬ್ಬಟ್ಟು ರಸ ತಿನ್ನಲ್ಲ ಅಂತ ಹುಳಿ ನಾನೇನು ಜಾಸ್ತಿ ಇಟ್ಟಿಲ್ಲ ಅಂತ ಹೇಳ್ಬಿಟ್ಟು ಬೆಲ್ಲ ಹಾಕಿದ್ನಲ್ಲ, ಸ್ವಲ್ಪ ಅವ್ರಿಗೆ ಹುಳಿನೂ ಗೊತ್ತಾಗಲಿಲ್ಲ, ಅಷ್ಟು ಖಾರನೂ ಗೊತ್ತಾಗಲಿಲ್ಲ. ಸೊ ಫಸ್ಟ್ ಅವ್ರಿಗೆ ಊಟ ಇಡಬೇಕು ಅಂತ ಹೇಳ್ಬಿಟ್ಟು ಬೇಗ ಎಲ್ಲನೂ ಮಾಡ್ಕೊಂಡೆ. ಎಷ್ಟು ಫಾಸ್ಟಾಗಿ ಆಗುತ್ತೋ ನನ್ನ ಕೈಲಿ ಅಷ್ಟು ಫಾಸ್ಟಾಗಿ ಮಾಡಿದೆ.
ಎಲ್ಲ ಕ್ಲೀನ್ ಮಾಡಿ ಎಲ್ಲ ಇದು ಮಾಡಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ 6 ಗಂಟೆವರೆಗೂ ಪಾತ್ರೆ ಎಲ್ಲ ಉಜ್ಜಾಕ್ಬಿಟ್ಟು ಹೋಟೆಲ್ ಸಾಮಾನೆಲ್ಲ ಅವರೇ ಉಜ್ಕೊಂಡು ನಾನು 6 ಗಂಟೆಗೆ ದೇವ್ರ ದೀಪ ಹಚ್ಚೋದಕ್ಕೆ ಅಂತ ಸ್ಟಾರ್ಟ್ ಮಾಡಿದೆ. ದೇವ್ರ ದೀಪ ಎಲ್ಲ ಹಚ್ಚಿಬಿಟ್ಟು ಮುಖ ತೊಳೆದು ದೇವ್ರ ದೀಪ ಎಲ್ಲ ಹಚ್ಚಿಬಿಟ್ಟು ಆಮೇಲೆ ಒಳಗಡೆ ಹೋಟೆಲ್ ಪಾತ್ರೆ ಇದ್ದಿದ್ದನ್ನೆಲ್ಲ ಒಂದೊಂದೇ ಕ್ಲೀನ್ ಮಾಡಿದೆ. ಆಮೇಲೆ ಈ ರೂಮ್ ಒರೆಸ್ಬೇಕಾಗಿತ್ತು ಹೋಟೆಲ್ ರೂಮು, ಅಲ್ಲಿಗೆ ಬಂದು ಹೋಟೆಲ್ ರೂಮೆಲ್ಲ ಗ್ಯಾಸ್ ಕ್ಲೀನ್ ಮಾಡಿ ಪಾತ್ರೆ ಇದ್ದಿದ್ದನ್ನೆಲ್ಲ ಎತ್ತಿ ಜೋಡಿಸಿ ಹೋಟೆಲ್ ರೂಮೆಲ್ಲ ಕ್ಲೀನ್ ಮಾಡಿ ಎಲ್ಲ ಕೆಲಸ ಒಂದೊಂದೇ ಆಯಿತು. ಆ್ಯಸ್ ಯೂಶ್ವಲ್ ಎಲ್ಲ ಕೆಲಸ ನೀಟಾಗಿ ಮುಗಿಸ್ಕೊಂಡು ಅಡುಗೆ ಮಾಡಿಬಿಟ್ಟು ಪಾತ್ರೆ ಎಲ್ಲ ಸ್ವಲ್ಪ ಅನ್ನ ಮಾಡಿ ಒಬ್ಬಟ್ಟು ರಸನೇ ಇತ್ತು, ಬೇಳೆ ಬೇಯಿಸಿದ್ದೆ, ತೊಕ್ಕು ಥರ ಮಾಡ್ತೀನಿ ಪಪ್ಪು ಸಾಂಬಾರು. ಸೊ ಅದನ್ನು ಮಾಡಿ ಮುದ್ದೆ ಮಾಡಿ ಅಮ್ಮಗೆ ಊಟ ಕೊಟ್ಬಿಟ್ಟು ನಾನು ಮಲಗಿದ್ದಷ್ಟೇ. ಸೊ ಇಷ್ಟೇ ಇವತ್ತಿನ ಕೆಲಸ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ. ಸೊ ತುಂಬಾ ಕಷ್ಟಪಟ್ಟು ವೀಡಿಯೋಸ್ ಮಾಡ್ತಾಯಿರ್ತೀನಿ. ದಯವಿಟ್ಟು ನನ್ನ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ, ಪ್ರತಿಯೊಂದು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಯಾಕೆ ಅಂದರೆ ಮಾಡೋ ಕೆಲಸ ಎಷ್ಟೇ ಕಷ್ಟ ಆಗಿದ್ರೆ ಕೂಡ ಆ ಕೆಲಸನ ಮಾಡಿಕೊಂಡು ಯೂಟ್ಯೂಬ್ಗೆ ವೀಡಿಯೋಸು ಮಾಡಿಕೊಂಡು ತುಂಬಾ ಕಷ್ಟಪಡ್ತಾ ಇದ್ದೀನಿ. ಸೊ ಪ್ಲೀಸ್ ಇದರಿಂದ ಏನಾದರೂ ಸ್ವಲ್ಪ ಅದು ಪ್ರತಿಫಲ ನನಗೆ ಸಿಗಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ನನಗೆ. ಹಾಯ್, ಇವತ್ತು ಬೆಳಗ್ಗೆ 4:15ಗೆ ಎದ್ದಿದ್ದೆ. 4:15ಇಂದನೇ ವ್ಲಾಗ್ ಕಂಟಿನ್ಯೂ ಮಾಡಿದ್ದೀನಿ. ಸೊ ಎಲ್ಲಿಂದ ಸ್ಟಾರ್ಟ್ ಆಯಿತು ವ್ಲಾಗ್ ಅಂದರೆ ಫಸ್ಟ್ 4:15ಗೆ ಎದ್ದು ನಾನು ಎದ್ದಿದ ತಕ್ಷಣ ಏನು ಎಲ್ಲ ಇದು ಸ್ಟಾರ್ಟ್ ಮಾಡ್ತೀನಿ ಅನ್ನೋದನ್ನಿಂದ ಸ್ಟಾರ್ಟ್ ಮಾಡಿದ್ದೀನಿ. ಫಸ್ಟ್ ಎದ್ದಿದ್ದೆ ಹೋಗಿ ಹಲ್ಲುಜ್ಜಿ ಕೈಕಾಲು ಮುಖ ತೊಳಿತೀನಿ. ಫಸ್ಟು ನಾನು ಮಾಡೋ ಅಂಥ ಕೆಲಸನೇ ಅದನ್ನು. ಕಣ್ಣು ಬಿಟ್ಟಿದ್ದೆ, ಹೋಗಿ ದೇವ್ರನ್ನ ಫಸ್ಟ್ ನೋಡಿ ಆಮೇಲೆ ಹೋಗಿ ಸ್ಟ್ರೈಟು ಹಲ್ಲುಜ್ಜಿ ಕೈಕಾಲು ಮುಖ ತೊಳ್ಕೊಂಡು ಆಮೇಲೆ ಬೇರೆ ಕೆಲಸ ಮಾಡ್ತೀನಿ. ಸೊ ಅದಾದಮೇಲೆ ಗ್ಯಾಸ್ ಕ್ಲೀನ್ ಮಾಡಿ ಪಾತ್ರೆ ಉಜ್ಜಿ ಕಸ ಗುಡಿಸಿ ಮನೆ ಒರೆಸೋದು ನಾರ್ಮಲ್ ಕೆಲಸ. ಅದು ಮಾಡ್ಕೊಂಡ್ಮೇಲೆ ಹೋಟೆಲ್ ಕೆಲಸ ಪ್ರಿಪೇರ್ ಆಯಿತು. ಹೋಟೆಲ್ ಕೆಲಸ ಪ್ರಿಪೇರ್ ಮಾಡ್ಕೊಳ್ಳೋಷ್ಟ್ರೊಳಗಾಗಿ ಬಾಳೆ ಸೊಪ್ಪೆಲ್ಲ ಮಾವಿನ ಸೊಪ್ಪು ಅದೆಲ್ಲ ಕಿತ್ಕೊಂಬರ್ಬೇಕಾಗಿತ್ತು. ನನ್ನ ಪ್ಲ್ಯಾನ್ ಇದ್ದಿದ್ದು ಅಕಸ್ಮಾತ್ ತೋರಣ ಕಟ್ಟೋದೇನಾದರೂ ಇಲ್ಲ ಅಂದಿದ್ದರೆ ಪೂಜೆ ಮಾಡಿಬಿಡೋಣ, ಆಮೇಲೆ ತೋರಣ ಕಟ್ಕೊಳ್ಳೋಣ ಅಂತ. ಸೊ ಮನೇಲೆಲ್ಲ ಬೇಡ ಹೊಸ ವರ್ಷದಲ್ಲಿ ತೋರಣ ಕಟ್ಬಿಟ್ಟೆ ನೀನು ದೀಪ ಹಚ್ಚಬೇಕು ಅಂತ ಹೇಳಿದರು. ಸೊ ಹಾಗಾಗಿ ಎಲ್ಲ ಇದು ಮಾಡಿ ತೋರಣನೂ ಕಟ್ಟಿ ನೀನು ಹೋಟೆಲ್ಗೆ ಹೋಗೋಷ್ಟ್ರೊಳಗೆ ದೀಪ ಹಚ್ಚೋಣ ಅಷ್ಟೊಳಗೆ ಬಾಳೆಹಣ್ಣಿಲ್ಲ ಅಂದರು. ಸೊ ಬಿಡಲೇ ಇಲ್ಲ, ದೀಪ ಹಚ್ಚಿ ಬಿಟ್ಟುಬಿಟ್ಟೆ. ಆಮೇಲೆ ಹೋಗಿ ಬಾಳೆಹಣ್ಣು ತೊಗೊಂಬಂದು ಕಡ್ಡಿ ಹಚ್ಚಿಬಿಟ್ಟು ನಾನು ಮತ್ತೆ ಹೋಟೆಲ್ ಹತ್ರ ಹೋದೆ. ಬರೋಷ್ಟ್ರೊಳಗಾಗಿ 12:15. ಆವಾಗ 11:15 ಬಂದು ಬೇವು ಬೆಲ್ಲ ಮಾಡಿ ನನ್ನ ಮಗಳು ಕೊಟ್ಟರೆ ಅವಳ ಮುಖ ಒಂಥರ ಮಾಡಿದ್ಲು. ಆ ಕಹಿ ಅಂದರೆ ಕಹಿ. ನನಗೂ ಕೂಡ
ಕಹಿ ಇಷ್ಟ ಆಗೋದಿಲ್ಲ. ಬಟ್ ಜೀವನದಲ್ಲಿ ಬೇವು ಬೆಲ್ಲ ಈ ಕಹಿ ಎಲ್ಲ ಇರಬೇಕು ಅಂತ ಹೇಳಿಬಿಟ್ಟು ನಾನು ರೂಢಿ ಮಾಡಿಕೊಂಡೆ. ಸೊ ಅವಳಿಗೆ ಕೂಡ ತಿನ್ನಿಸ್ದೆ. ಹಾಗೆ ಅವಳು ಅವ್ರ ಅಜ್ಜಿಗೆ ಮತ್ತು ನಮ್ಮ ಅತ್ತೆ ಫ್ರೆಂಡ್ ಒಬ್ರು ಬರ್ತಾರೆ, ಅವ್ರಿಗೆ ಕೊಟ್ಟಳು. ಅಲ್ಲಿಂದ ನಾನು ಒಬ್ಬಟ್ಟು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಒಬ್ಬಟ್ಟು, ಅನ್ನ, ವಡೆ, ಹೆಸರುಬೇಳೆ ಎಲ್ಲನೂ ಮಾಡ್ಕೊಳ್ಳೋಷ್ಟರೊಳಗಾಗಿ ನಂಗೆ 3 ಗಂಟೆ ಆಗೋಯಿತು. ಸುಸ್ತಾಗೋಯಿತು. ಊಟ ತಿಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಮಾಡಿದ್ದನ್ನ ತೊಗೊಂಡೋಗಿ ಚಿಕ್ಕಮ್ಮ ಮನೇಲಿ ಸ್ವಲ್ಪ ಕೊಟ್ಬಿಟ್ಟು ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ಬರೋಷ್ಟರೊಳಗಾಗಿ 5:30 ಅಂಗಡಿಗೆಲ್ಲ ಹೋಗಿ ಬರೋಷ್ಟರೊಳಗಾಗಿ ಅಲ್ಲಿಂದ ಬಂದು ಮತ್ತು ಪಾತ್ರೆ ಉಜ್ಜಬೇಕಾಗಿತ್ತು. ನಾನು ಉಜ್ಜಲ್ಲ ಅಂದರೆ ಪಾಪ ಅವರು ಯಜಮಾನ್ರು ಉಜ್ಕೊಂಡ್ರು ಪಾತ್ರೆನ. ನಾನು ಒಳಗಡೆ ಒಂದಷ್ಟು ಪಾತ್ರೆ ಇತ್ತು, ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಪಾತ್ರೆ ಉಜ್ಜಕ್ಕೆ ನಿಂತ್ಕೋತೀನಿ. ಅಕ್ಕಿ ಇಟ್ಬಿಟ್ಟು ನಾನು ಊರೊಳಗಡೆ ಹೋಗಿ ಟೊಮೆಟೊ ಇದೆಲ್ಲ ತೊಗೊಬರೋಷ್ರೊಳಗಾಗಿ ಅನ್ನ ಕೂಡ ಆಗುತ್ತೆ. ಸೊ ಇನ್ನು ಆ್ಯಸ್ ಯೂಶುವಲ್ ಆಚೆ ಒಂದು ಸೈಡ್ ತೊಳೆದಿಟ್ಟಿದ್ದೀನಿ, ಮುಸ್ರೆ ಬಟ್ಟೆ ನೆನೆಸಿದ್ದೀನಿ. ಇನ್ನು ಇಲ್ಲಿ ಒಳಗಡೆ ರೂಮ್ ಕ್ಲೀನ್ ಮಾಡಬೇಕು, ಒರೆಸ್ಬೇಕು. ಮುದ್ದೆ ಆಯಿತು, ಅಮ್ಮಗೆ ತೊಗೊಂಡೋಗಿ ಕೊಟ್ಟಿದ್ದೀನಿ. ಒಳಗಡೆ ಎಲ್ಲ ಆಲ್ಮೋಸ್ಟ್ ಪಾತ್ರೆ ಉಜ್ಜಿದ್ದೀನಿ. ಇವಾಗ ತಿಂದಿದ್ದು ಮಾತ್ರ, ಬಟ್ ನನ್ನ ಕೈಯಲ್ಲಿ ಆಗಲ್ಲ, ನನಗೆ ನಿದ್ದೆ ಕಣ್ಣು ಎಳೀತಾ ಇದೆ. ಸೊ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡಿಬಿಟ್ಟು ಬೆಳಗ್ಗೆಗೆ ಸ್ವಲ್ಪ ಬೇಗ ಎದ್ದೇಳೋಣ ಅಂದ್ಕೊಂಡಿದ್ದೀನಿ. ಸೊ ಬೆಳಗ್ಗೆಗೆ ಇವಾಗ ಎಷ್ಟೊತ್ತಿಗೆ ಎದ್ದೇಳ್ತೀನಿ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ, ಯಾಕಂದ್ರೆ ತುಂಬ ನಿದ್ದೆ ಬರ್ತಿದೆ. ಸೊ ನೋಡಬೇಕು ಬೆಳಗ್ಗೆಗೆ ಎಷ್ಟೊತ್ತಿಗೆ ನಾನು ಎದ್ದೇಳ್ತೀನಿ ಅಂತ. ಎದ್ದಿದ ತಕ್ಷಣ ನಾನು ಬ್ಲಾಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬೇಜಾರಿನ ವಿಚಾರನೇ ಯಾವುದೇ ಥರ ವೀಡಿಯೋಸ್ ಹಾಕಿದ್ರೆ ಕೂಡ ಒಂದು ವೀಡಿಯೋ ಕೂಡ ಗ್ರೋತ್ ಅನ್ನೋದು ನನಗೆ ಯಾವುದೇ ರೀತಿ ಕಾಣಿಸ್ತಾ ಇಲ್ಲ. ಸೊ 5 ತಿಂಗಳು ಆಗ್ತಾಯಿದೆ ಮೋನೋ ಆನ್ ಆಗಿ, $1 ಕಂಪ್ಲೀಟ್ ಆಗ್ತಾಯಿಲ್ಲ. ಸೊ ಏನೂ ನನಗೆ ಅನ್ನಿಸ್ತಾ ಇಲ್ಲ. ಸುಮ್ಮನೆ ನಾನು ಮಾಡ್ತಿದ್ದೀನಿ ಆ ವಿಡಿಯೋ ಅಂತ ಅನ್ಕೋತಾ ಇದ್ದೀನಿ. ಸೊ ದಯವಿಟ್ಟು ಹೆಲ್ಪ್ ಮಾಡಿ, ಹಾಕಿರೋ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇನ್ನೊಂದೇನಪ್ಪ ಅಂದರೆ, ಹೇಗೆ ವಿಡಿಯೋಸ್ ಮಾಡಿದ್ರೆ ಕೂಡ ಕೆಲವೊಬ್ಬರದ್ರಲ್ಲಿ ಏನೂ ಒಂದು ಕಂಟೆಂಟ್ ಇರೋದಿಲ್ಲ, ಏನಿರೋದಿಲ್ಲ. ಬಟ್ ಅವ್ರಿಗೆ ಅಷ್ಟೊಂದು ವ್ಯೂಸ್ ಬರುತ್ತೆ, ಯಾವ ರೀತಿ ಅಂತ ನನಗೂ ಗೊತ್ತಿಲ್ಲ. ಸೊ ಪ್ರತಿಯೊಬ್ಬರು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ನನಗೆ ವಿಪರೀತ ನಿದ್ದೆ ಬರ್ತಾಯಿದೆ, ನಾನು ಮಾತಾಡೋದು ಕೂಡ ಕಷ್ಟನೇ. ಸೊ ಆದರೆ ಎಷ್ಟು ವೀಡಿಯೋ ಆಗುತ್ತೋ ಅಷ್ಟು ವೀಡಿಯೋ ಏನೆಲ್ಲ ಕ್ಲೀನ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಾನು ತೋರಿಸ್ತೀನಿ. ಆಗಿಲ್ಲ ಅಂದರೆ ಇದನ್ನು ಇಲ್ಲಿಗೆ ಮುಗಿಸ್ತೀನಿ. ಸೊ ಪ್ಲೀಸ್ ಪ್ರತಿಯೊಬ್ಬರು ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ. ನನ್ನ ಪ್ರತಿ ವೀಡಿಯೋದಲ್ಲೂ ಹೋಟೆಲ್ ಕೆಲಸ ಮಾಡಿಕೊಂಡು ಮನೆಯೂ ಹೇಗೆ ನಿಭಾಯಿಸ್ಕೋತೀನಿ. ಯಾಕಂದರೆ ಮನೆಯಲ್ಲೇ ಕೂತು ಕೆಲಸ ಮಾಡೋರು ಮನೆಯಲ್ಲಿ ಒಂದು 5 ನಿಮಿಷ ಅದು ಬಿಟ್ಟು ಕೆಲಸ ಮಾಡೋದು ಬೇರೆ. ನಾನು ಹೋಟೆಲ್ ಕೆಲಸ ಮಾಡಿಕೊಂಡು ಅಲ್ಲೊಂದು ಹೆಜ್ಜೆ ಇಲ್ಲೊಂದು ಹೆಜ್ಜೆ ಇಟ್ಟು ಅದ್ರ ಜೊತೆಗೆ ವೀಡಿಯೋಸು ಮಾಡಿಕೊಂಡು ಹೇಗೆಲ್ಲ ನಿಭಾಯಿಸ್ತೀನಿ, ಹೇಗೆಲ್ಲ ಸಂಭಾಳಿಸ್ತೀನಿ, ಹಾಗೆ ಇದರಿಂದ ನನಗೇನಾದರೂ ಎಫೆಕ್ಟ್ ಇದೆಯಾ ಅಂತ ಕೆಲವೊಂದೆಲ್ಲ ವೀಡಿಯೋಸ್ ತೋರಿಸ್ತಾ ಇದ್ದೀನಿ. ಖಂಡಿತವಾಗ್ಲೂ ಇದರಿಂದ ನನಗೆ ಎಫೆಕ್ಟ್ ಇರುತ್ತೆ. ಸೊ ಕೆಲವೊಂದು ಟೈಮ್ ಫೋನ್ ಮುಂದೆ ನಿಂತಾಗ ಕೆಲವೊಂದು ಕೆಲಸಗಳು ನಿಂತೋಗ್ತಾ ಇರುತ್ತೆ. ಬಟ್ ಅದನ್ನು ಅವತ್ತು ನಾನು ಕ್ಲಿಯರ್ ಮಾಡಿ ಮುಗಿಸೋಷ್ಟ್ರೊಳಗಾಗಿ ನನಗೆ ಸಾಕಾಗಿರುತ್ತೆ. ಸೊ ಇನ್ನೊಂದೇನಪ್ಪ ಅಂದರೆ, ನಾನು ವೀಡಿಯೋಗೋಸ್ಕರನೇ ಕೆಲಸ ಮಾಡ್ತಾ ಇರೋದಿಲ್ಲ, ಬಟ್ ಕೆಲಸ ಮಾಡಿಕೊಂಡು ಆಮೇಲೆ ವೀಡಿಯೋಸ್ನ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಸೊ ವೀಡಿಯೋಸ್ನ ಮಾಡಿಕೊಂಡು ಕೆಲಸನೂ ಮಾಡ್ತಾಯಿರ್ತೀನಿ. ನನಗೆ ಅಕಸ್ಮಾತಾಗಿ ಆ ವಿಡಿಯೋ ಮಾಡೋಕ್ಕಾಗ್ತಿಲ್ಲ ಅಂದರೆ ಕೂಡ ಕೆಲಸ ಕಂಪ್ಲೀಟ್ ಆಗಿಬಿಟ್ಟಿರುತ್ತೆ. ಸೊ ಡೈಲಿ ಬಟ್ಟೆ ಒಗೆಯೋದಾಗಿರ್ಬೋದು, ಪಾತ್ರೆ ಉಜ್ಜೋದಾಗಿರ್ಬೋದು, ಅವತ್ತೊಂದು ಕೆಲಸ ಅವತ್ತು ಅಲ್ಲಿಂದ ಅಲ್ಲಲ್ಲಿಗೆ ಮುಗಿಸೋ ಅಂಥ ಒಂದು ರೂಢಿ ನನಗಿದೆ. ಇನ್ನೊಂದೇನಪ್ಪ ಅಂದರೆ, ನಾನು ಟೈಮಿಂಗ್ ಇಟ್ಕೋತೀನಿ. ಸೊ ಈಗ 9:30 ಅಂದರೆ 10 ಗಂಟೆ ಒಳಗಡೆ ಇಷ್ಟು ಕೆಲಸ ಮುಗಿಬೇಕು ಅಂತ ಹೇಳಿ ನಾನು ಅದನ್ನು ಟೈಮ್ ಹಾಕ್ಕೊಳ್ಳೋದ್ರಿಂದ ನನಗೆ ಬೇಗ ಕೆಲಸ ಮುಗ್ದಂಗೆ ಅನಿಸುತ್ತೆ. ಸೊ ಈಗ ನಾನು ಏನು ಮಾಡ್ತೀನಿ ಅಂದರೆ, ಈ ರೂಮ್ ಒರೆಸ್ಬೇಕು. ಈ ರೂಮ್ ಒರೆಸಿ ಆಚೆ ತೊಳೆದು ಮುಸ್ರೆ ಬಟ್ಟೆ ಒಗೆದ್ಬಿಟ್ಟು ಒಳಗಡೆ ಹೋಗೋಷ್ಟರೊಳಗಾಗಿ 10 ಗಂಟೆ ಒಳಗಡೆ ನಾನು ಕೆಲಸ ಮುಗಿಬೇಕು ಅಂತ ಹೇಳಿ ನಾನು ಅದನ್ನು ಮೈಂಡಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಬಿಡ್ತೀನಿ. ಸೊ ಅಷ್ಟು ಫಾಸ್ಟಾಗಿ ನಾನು ಆ ಕೆಲಸನ ಮುಗಿಸ್ಕೊಂಡಿರ್ತೀನಿ. ಸೊ ನನಗೆ ಇಷ್ಟೇ ಟೈಮ್ ಅಂದರೆ, ಈಗ ಮಗುನ ಸ್ಕೂಲಿಂದ ಕರ್ಕೊಂಬರ್ಬೇಕು ನಾನು, ಅಂಥ ಟೈಮಲ್ಲಿ ನಾನು ಒಂದು 2:45ಗೆ ಕೆಲಸದಲ್ಲಿ ಕೂತ್ಕೋತೀನಿ ಅಂದ್ಕೊಳ್ಳಿ. 2:45ರಿಂದ 3:00ವರೆಗೆ ನನ್ನ ಮಗಳನ್ನ ಬಿಡೋದು. ಅಷ್ಟರೊಳಗಾಗಿ ಪಾತ್ರೆ ಉಜ್ಜಬೇಕು, ರೂಮ್ ಕ್ಲೀನ್ ಮಾಡಬೇಕು, ಆಚೆ ತೊಳಿಬೇಕು, ಇಷ್ಟು ನಾನು ಮುಗಿಸ್ಕೊಬಿಡ್ತೀನಿ ಫಾಸ್ಟಾಗಿ. ಸೊ ಅವಾಗ ಏನಾಗುತ್ತೆ ಅಂದರೆ, ನನ್ನ ಮೈಂಡಲ್ಲಿ ಬರೀ ಇಷ್ಟು ಕೆಲಸ ಆಗಬೇಕು ಅನ್ನೋದಿರುತ್ತೆ ನನಗೆ. ಸೊ ಆ್ಯಸ್ ಯೂಶುವಲ್ ವೀಡಿಯೋನೂ ಅಷ್ಟೇ ನಾನು ಸೆಟ್ ಮಾಡ್ಕೋತೀನಿ, ಇವತ್ತಿಷ್ಟೊತ್ತಿಂದನೇ ವಿಡಿಯೋ ಸ್ಟಾರ್ಟ್ ಮಾಡಬೇಕು. ಸೊ ಇವತ್ತಿನ ವೀಡಿಯೋನ ನಾನು ಇದೇ ಥರ ಇದು ಮಾಡ್ಕೋಬೇಕು ಅಂತ. ಸೊ ಆ ಯಾವ ವಿಡಿಯೋನ ಯಾವಾಗ ಶೆಡ್ಯೂಲ್ ಮಾಡ್ಕೋಬೇಕು.
ಸೊ ಯಾವಾಗ ನಾನು ಫ್ರೀ ಟೈಮಲ್ಲಿ ಫೋನ್ ನೋಡ್ಕೊಂಡು ಕೂತಿರ್ತೀನಿ ಆವಾಗ ಎಡಿಟೆಲ್ಲ ಮಾಡಿಟ್ಕೋತೀನಿ. ಸೊ ಯಾವಾಗ ನನ್ನ ಫ್ರೀ ಇದಿರುತ್ತೋ ಆವಾಗ ನನ್ನ ಕೆಲಸದಲ್ಲಿ ಯಾವಾಗ ಇರ್ತೀನೋ ಆವಾಗ ಕಂಟಿನ್ಯೂ ವ್ಲಾಗ್ ನಡೀತಾನೆ ಇರುತ್ತೆ. ಸೊ ಹೇಗಾಗ್ಬಿಟ್ಟಿದೆ ಅಂದರೆ ಫೋನಲ್ಲಿ ಬರೀ ವ್ಲಾಗ್ ಮಾಡೋದಾಗಿದೆ, ಇಲ್ಲ ಏನಾದರೂ ಒಂದು ಎಡಿಟಿಂಗ್ ಆಗಿದೆ. ಇನ್ನು ಫೋನ್ ಜಾಸ್ತಿ ನೋಡಲ್ವ ಅಂದರೆ ಖಂಡಿತವಾಗ್ಲೂ ನಾನು ನೋಡ್ತೀನಿ. ನನ್ನ ಫ್ರೀ ಟೈಮ್ ಸಿಕ್ಕಾಗ ನಾನು ಎಲ್ಲಿ ನಿಂತ್ಕೊಂಡಿರ್ತೀನಿ ಕುತ್ಕೊಂಡಿರ್ತೀನಿ ಅವಾಗೆಲ್ಲ ನನಗೆ ಏನಾದರೂ ಮೋಟಿವೇಶ್ನಲ್ ಸ್ಪೀಚಸ್ ಆಗಿರ್ಬೋದು. ಸೀರಿಯಲ್ಸ್ ತುಂಬ ಕಡಿಮೆ ನೋಡ್ತೀನಿ ಬಟ್ ಕಡಿಮೆ ನೋಡ್ತೀನಿ. ಮೋಟಿವೇಶ್ನಲ್ ಸ್ಪೀಚಸ್ ಅಂದರೆ ಇಷ್ಟ. ಆಮೇಲೆ ಈ ಸಣ್ಣ ಪುಟ್ಟ ಕ್ಯಾಟ್ಸದು ಡ್ಯಾನ್ಸ್ ಆಗಿರ್ಬೋದು, ಅದ್ರ ವೀಡಿಯೋಸ್ ಆಗಿರ್ಬೋದು, ಆ ಥರದ್ದು ನೋಡೋದಕ್ಕೆ ನನಗಿಷ್ಟ. ಸೊ ಆ ಥರದನ್ನ ನಾನು ನೋಡ್ತಾ ಇರ್ತೀನಿ. ಮಕ್ಕಳನ್ನ ನೋಡೋದಕ್ಕೆ ಇಷ್ಟ, ಛೋಟಾ ಭೀಮು ಈ ಥರದ್ದು ನೋಡೋಕ್ಕೆ ಇಷ್ಟ. ಸೊ ಈ ಥರದನ್ನ ನಾನು ಹೆವಿ ನೋಡೋದು. ಸೊ ಇನ್ನು ಮೈಂಡ್ ರಿಫ್ರೆಶ್ ಆಗಬೇಕು ಅಂದಾಗ ಯಾವುದಾದ್ರೂ ಸಣ್ಣ ಪುಟ್ಟ ಚಿಕ್ಕ ಮಕ್ಕಳ ವೀಡಿಯೋಸ್ನಾಗಿರ್ಬೋದು ಇದನ್ನೆಲ್ಲ ನೋಡ್ಕೊಂಡು ಹೋಗ್ತಾ ಇರ್ತೀನಿ. ಮೋಟಿವೇಶ್ನಲ್ ಸ್ಪೀಚಸ್ ಜಾಸ್ತಿ ನೋಡ್ತೀನಿ. ಸೊ ಯಾವುದಾದ್ರೂ ಒಂದು 2-3 ಸೀರಿಯಲ್ ಒಂದು ಫೇಸ್ಬುಕ್ಕಲ್ಲಾಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು 3 ನಿಮಿಷದ ವೀಡಿಯೋನ ಒಂದು ಸ್ವಲ್ಪ ಹೊತ್ತು ನೋಡ್ತೀನಿ. ಬಟ್ ಬೋರ್ ಅನ್ಸೋವರೆಗೂ ನೋಡ್ತೀನಿ, ಆಮೇಲೆ ಅದನ್ನು ನೋಡೋಕ್ಕೆ ಹೋಗೋದಿಲ್ಲ. ಸೊ ಇಷ್ಟೇ ನನ್ನ ಡೈಲಿ ರೊಟೀನ್ ಆಗಿರ್ಬೋದು. ದಿನ ನಾನು ತೋರಿಸ್ತಾನೆ ಇದ್ದೀನಿ ನಿಮಗೆ. ಬೋರ್ ಆಗಿದ್ದರೆ ಹೇಳಿ, ನಮಗೆ ಬೋರ್ ಆಗಿದೆ ನಿಮ್ಮ ವೀಡಿಯೋಸಲ್ಲಿ ಅದೇ ಇದೆ ಅಂದ. ಸೊ ನನ್ನ ಒಂದು ಇದೇ ಕನ್ಸರ್ನ್ ಏನಪ್ಪ ಅಂದರೆ, ನಾನು ಹೋಟೆಲ್ ಇಟ್ಕೊಂಡು ಹೋಟೆಲಿಂದ ಬೆಳಗ್ಗೆ ಇದ್ದಾಗಿಂದ ಮಲಗೋವರೆಗೂ ಹೋಟೆಲ್ ಟು ಮನೆ ಇಷ್ಟೆಲ್ಲ ವರ್ಕ್ ಇರುತ್ತೆ. 2 ವರ್ಕನ್ನು ಹೇಗೆ ನಿಭಾಯಿಸ್ತೀನಿ, ಅದರಲ್ಲೂ ಮಗುನ ಕರ್ಕೊಂಬರೋ ಎಕ್ಸ್ಟ್ರಾ ಇದು ಕೂಡ ಇರುತ್ತೆ. ಅವೆರಡನ್ನೂ ಮೇಂಟೈನ್ ಮಾಡಿಕೊಂಡು ವೀಡಿಯೋಸ್ನು ಹೇಗೆಲ್ಲ ಮಾಡ್ಕೋತೀನಿ, ಹೇಗೆಲ್ಲ ನನ್ನ ಫ್ರೀ ಟೈಮ್ನ ನಾನು ನೋಡ್ಕೋತೀನಿ, ಎಷ್ಟೆಲ್ಲ ಫಾಸ್ಟಾಗಿ ನನ್ನ ಕೆಲಸ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ವೀಡಿಯೋಸ್ ಮಾಡ್ತಾ ಇರ್ತೀನಿ. ಕೈ ಮುಗಿದು ಬೇಡ್ಕೋತಾ ಇದ್ದೀನಿ, ದಯವಿಟ್ಟು ನನ್ನ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಹೆಲ್ಪ್ ಮಾಡಿ, ನನಗೆ ನಾನು ಹಾಕಿರೋ ಪ್ರತಿಯೊಂದು ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ. ಆದರೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಅಂದರೆ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಯಾಕಂದರೆ ನಂಗೆ ಮಾಡೋ ಪೇಷನ್ಸ್ ಅಂತೂ ಇಲ್ಲ. ಸೊ ಈ ವ್ಲಾಗ್ನ ಇಲ್ಲಿಗೆ ಮುಗಿಸೋಣ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ. ಡೈಲಿ ವ್ಲಾಗ್ ಜೊತೆ ಬರ್ತಾನೆ ಇರ್ತೀನಿ. ದಯವಿಟ್ಟು ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಲವ್ ಯು ಆಲ್, ಬಾಯ್.